ಕನ್ನಡ ಕನ್ನಡ ಸರ್. ಸ್ವಲ್ಪ ಅಸಹ್ಯವಾಗಿ ಕಾಣ್ತಾ ಇರ್ಬೋದು ಕ್ರಿಂಚಾಗಿ ಯಪ್ಪ ಅಂತ ಇಂತೂ. ಇದನ್ನ ಗೋಲ್ಡನ್ ಹವರ್ ಅಂತ ಕರೀತಾರೆ. ನೋ ಯು ಆರ್ ಗೋಯಿಂಗ್ ಲೈಕ್. ಹಲೋ ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು TRP ಮೋಟೋ ವ್ಲಾಗ್ಸ್. ಸೊ ಇವತ್ತು ನನ್ನ ಲೈಫ್ನ ಒಂದು ಲಾಂಗ್ ರೈಡ್ ಅಂತಲೇ ಹೇಳ್ಬೋದು. ಸೊ ಗಾಡಿ ಎಲ್ಲ ರೆಡಿಯಾಗಿದೆ, ಅಮ್ಮ ಪೂಜೆ ಮಾಡ್ತಿದ್ದಾರೆ. ಲೆಟ್ ಮಿ ಶೋ ಯು ದಟ್. ಸೊ ಲಗೇಜ್ನೆಲ್ಲ ನಾನು ಲೋಡ್ ಮಾಡಿದ್ದೀನಿ. ಸೊ ಟೆಂಟ್ನ ಅದರೊಳಗೆ ಬ್ಯಾಗ್ ಒಳಗೆ ಹಾಕಿದ್ದೀನಿ. ಸೊ ವಿ ಆರ್ ಹೆಡ್ಡಿಂಗ್ ಟುವರ್ಡ್ಸ್ ಟುಡೇ ಮುನ್ನಾರ್. ಸೊ ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ರಿವೀಲ್ ಮಾಡೋಣ ಅನ್ಕೋತದೆ, ಬಟ್ ಇಲ್ಲೇ ರಿವೀಲ್ ಮಾಡ್ತಾ ಇದ್ದೀನಿ. ಸೊ ಬೇಕಾಗಿರೋಂಥ ಲಗೇಜಸ್ನ ಈ ಬ್ಯಾಗ್ ಒಳಗೆ ಹಾಕಿದ್ದೀನಿ. ಸೊ ಅವನು ಲಗೇಜ್ನ ಹಂಗೆ ಹಾಕ್ಕೊಂಡಿದ್ದಾನೆ. ಸೊ ಎಕ್ಸ್ಟ್ರಾಸ್ ಏನಿಲ್ಲ, ಒಂದು 2 ಸೆಟ್ಸ್ ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ. ಚೈನ್ ಆಯಿಲಿಂಗ್ ಆಗಿದೆ, ಆಮೇಲೆ ಸರ್ವಿಸು ಆಗಿದೆ, ಪೂಜೆನೂ ಮಾಡ್ತಾನೆ ನಮ್ಮ ಹುಡುಗ, ಒಳ್ಳೇದಾಗಲಿ ಅಂತ. ಸೊ ಆಮೇಲೆ ಇದೊಂದು ಸ್ಟೆಲ್ತ್ ಮಿರರ್ಸ್ ಒಂದು ಇನ್ಸ್ಟಾಲ್ ಮಾಡಿಸ್ತೀನಿ ಕೇರಳದಲ್ಲಿ. ಅದು ರೀಲಲ್ಲಿ ನೋಡಿದ್ದೆ ನಾನು, ಮಿರರ್ಸ್ ಕೇಳ್ತಿದ್ದಾರೆ ಅಂತ. ಸೊ ಐ ಹ್ಯಾವ್ ಇನ್ಸ್ಟಾಲ್ಡ್ ಮಿರರ್ ಆಲ್ಸೋ. ಆ್ಯಂಡ್ ಇದಕ್ಕೆ ಬಂದು ಇಬ್ಬರದ್ದು ಫಾಗ್ ಲೈಟ್ಸ್ ಹಾಕ್ಸಿದ್ದೀವಿ. ಈ ಫಾಗ್ ಲೈಟ್ಸ್ನ ಚೇಂಜ್ ಮಾಡಬೇಕು. ಲೈಕ್ ಚೇಂಜ್ ಇರೋ ಸೆನ್ಸ್ ಅಂದರೆ ಚೇಂಜೇ ಅಲ್ಲ, ಇದಕ್ಕೊಂದು ಸಾಕ್ಸ್ ಗಿಕ್ಸ್ ಏನಾದ್ರು ಕವರ್ ಮಾಡಬೇಕು, ಯಾಕೆಂದರೆ ಫಾಗ್ ಲೈಟ್ಸ್ ಎಲ್ಲೂ ಅಲೋ ಇಲ್ವಲ್ಲ. ಸೊ ಗಾರ್ಡ್ ಸೆಕ್ಷನ್ ಫಾರೆಸ್ಟ್ ಏರಿಯಾದಲ್ಲಿ ಹಿಡಿಬೋದು. ಸೊ ಆ ಕಾರಣದಿಂದ ಅಲ್ಲಿ ಮುಂದೇನಾದ್ರು ಹೋಗ್ತಾ ಬ್ಯಾಂಡ್ ಏನಾರು ಹಾಕಿಸ್ಬೇಕು. ಸೊ ಎಲ್ಲ ವೀಡಿಯೋದಲ್ಲೂ ಹೇಳೋ ಥರ ಅಫಿಷಿಯಲಿ ರೈಡ್ ಸ್ಟಾರ್ಟ್ ಆಗಿದೆ ನಮ್ಮದು. ಸೊ ಫಸ್ಟು ನಾವು ಫಾಗ್ ಲೈಟಿಗೆ ಏನಾದ್ರು ಒಂದು ಜುಗಾಡ್ ಕಂಡು ಹಿಡಿಬೇಕು. ಅದಕ್ಕೆ ನಾವು ನಾಳೆ ಹೆಂಗೂ ಇಂಡಿಪೆಂಡೆನ್ಸ್ ಡೇ ರೈಡಲ್ಲ, ಎಲ್ಲ ಕಡೆ ಟ್ರೈ ಕಲರ್ದು ಬ್ಯಾಂಡ್ ಸಿಗುತ್ತೆ. ಸೊ ಆ ಬ್ಯಾಂಡ್ನೇ ಹಾಕ್ಬಿಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈಗ ತನೈ ಮನೆಗೆ ಹೋಗ್ತಿದ್ದೀವಿ. ಅನ್ಫಾರ್ಚುನೇಟ್ಲಿ ತನೈಗೆ ಸ್ವಲ್ಪ ಪರ್ಸ್ನಲ್ ಇಶ್ಯೂಸಿಂದ ರೈಡ್ ಕ್ಯಾನ್ಸಲ್ ಮಾಡಿದ್ದಾನೆ. ಸೊ ಪರ್ಸ್ನಲ್ ಇಶ್ಯೂಸ್ ಏನು ಅಂತ ಕೇಳ್ಬೋದು. ಅಣ್ಣ ಬಂದು ನೋಡಿ ಮದುವೆ ನೋಡ್ಬೇಕಂತೆ, ಅದಕ್ಕೆ ಅಣ್ಣ ಸ್ವಲ್ಪ ಕ್ಯಾನ್ಸಲ್ ಮಾಡ್ಕೊಬಿಟ್ಟಿದ್ದಾನೆ ರೈಡ್ನ. ಅದಕ್ಕೆ ಸೊ ಈ ರೈಡಲ್ಲಿ ನಾನು ಮತ್ತು ನಮ್ಮ ಸುಪ್ಪಿ ಅಣ್ಣ ಮಾತ್ರ ಹೋಗ್ತಿರೋದು ಈಗ ರೈಡಿಗೆ. ಹಾಯ್. ಸೊ ಫಸ್ಟು ನಾವು ಅದನ್ನು ಜುಗಾಡ್ ನೋಡ್ಕೊಂಡು ತನೈ ಮನೆಗೆ ಹೋಗಿ, ತನೈ ಮನೆಯಿಂದ 40 ಕಿಲೋಮೀಟರ್ಸ್ ಇದೆ. ಸೊ ಇವತ್ತಿನ ನಮ್ಮದು ಪ್ಲ್ಯಾನ್ ಬಂದು ಏನು ಅಂದರೆ, ಫಸ್ಟು ಇಲ್ಲಿಂದ ಕೊಯಂಬತ್ತೂರಲ್ಲಿ ನಾವು ಪ್ಲ್ಯಾನ್ ಮಾಡಿದ್ವಿ, ಕೊಯಂಬತ್ತೂರಲ್ಲಿ ಎಲ್ಲರೂ ಒಂದು ಟೆಂಟ್ ಹಾಕೋಣ ಅಂತ. ಸೊ ಅಲ್ಲಿ ಆಗಲಿಲ್ಲ, ಬೇಡ ಮಗ ಇವನಂದರೆ ಸುಮ್ಮನೇನಿಕ್ಕೆ ಅಲ್ಲಿ ಹೋಗೋದು, ಒಂದೇ ಸ್ಟ್ರೆಚಲ್ಲಿ ಹೊಡೆದ್ಬಿಡೋಣ 400 ಕಿಲೋಮೀಟರ್ಸ್ನ. ಸೊ ಮುನ್ನಾರು ಬಂದು ಇಲ್ಲಿಂದ 400 ಇದೆ ನಮ್ಮ ಹಾಸ್ಟೆಲ್ ಸ್ಟೇಗೆ. ಲೀಡ್ ಮಾಡ್ತಾರದು ಅವನು, ಯಾಕೆಂದರೆ ನಂದು ಹೋಲ್ಡರು ಅಷ್ಟೊಂದು ಚೆನ್ನಾಗಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲಿ ಹೋಲ್ಡರಲ್ಲಿ ಫೋನ್ ಹಾಕ್ಬಿಟ್ಟು ಬಿದ್ದಿತ್ತು. ಸೊ ಅದಕ್ಕೆ ಅವನೇ ಲೀಡ್ ಮಾಡ್ತಿದ್ದಾನೆ ಇದು ಈ ಸಲ. ಈಗ ಅದೇ ತನೈ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಅವನ ಹತ್ರ ಮೆಮೊರಿ ಕಾರ್ಡು, ಸ್ವಲ್ಪ ಸ್ಟಫ್ಸ್ ಎಲ್ಲ ತೊಗೋಬೇಕು. ಎಲ್ಲ ತೊಗೊಂಡು ಆದಮೇಲೆ ಸ್ಟಫ್ಸ್ ಅಂದರೆ ಮೇಲೆ ಏನೇನೋ ಅಂದ್ಕೊಬಿಡಿ, ನಾರ್ಮಲ್ ಪವರ್ ಬ್ಯಾಂಕ್ಸು, ಟೈರ್ ಇನ್ಫ್ಲೇಟ್ರು ಎಲ್ಲ ತೊಗೋಬೇಕು. ಅದಕ್ಕೆ ಹೋಗ್ತಿರೋದು. ಅಲ್ಲಿಂದ ತೊಗೊಂಡು ನೆಕ್ಸ್ಟ್ ನಾವು ಮುನ್ನಾರಿಗೆ ಬಿಡ್ತೀವಿ. ಹಾಂ ಸರಿ, ಒಂದು ನಿಮಿಷ. ಹಾಂ ಕಾಲ್ ಕಟ್ ಮಾಡು. ಕನ್ನಡ ಸರ್. ಹಾಂ ಸಬ್ಸ್ಕ್ರೈಬ್ ಮಾಡಿ. ಹೌದಾ? ಇಲ್ಲೇ ಬರ, ಇಲ್ಲ ತಮ್ಮ. ಅದು ನಮಗೊಂದು ಬ್ಯಾಂಡ್ ಬೇಕಿತ್ತು. ನನ್ನ ಫಾಗ್ ಲಿಸ್ಟ್ ಕವರ್ ಮಾಡೋಕ್ಕೆ ಒಂದು ಬ್ಯಾಂಡ್ ಬೇಕು. ಓಕೆ ಲೋ ಬಾರೋ, ಗೀತಾ ಬಾ, ಹಂಗೆ ಕೀ ತಗೋ ಬಾ. ಸೊ ಒಬ್ರು ಸಬ್ಸ್ಕ್ರೈಬರ್ ಸಿಕ್ಕಿದಾರಂತೆ, ನೋಡಿದಾರಂತೆ ವಿಡಿಯೋನ. ಐ ಆಮ್ ಹ್ಯಾಪಿ ಸಿಕ್ತಿದೆ ಅಂತ. ಗುರು ರೆಕಗ್ನಿಷನ್ ಸಿಗ್ತೈತೆ ಗುರು. ಸ್ಕೈಗೊಂದು ಬ್ಯಾಂಡ್ ಹಾಕತ್ತಾರಲ್ಲ, ಟ್ರೈ ಕಲರ್ ಬ್ಯಾಂಡ್. ಹಾಂ ಈ ಥರದ್ದು ಇದೇ ಬೇಕಾಗಿರೋದು ನಮಗೆ. ರಬ್ಬರ್ ಇದೆಯಾ ಅಂದ್ರೆ ರಿಸ್ಟ್ ಮ್ಯಾನ್ ತರ ಬರುತ್ತಲ್ಲ ಅದು, ಅಲ್ಲಲ್ಲ ಇನ್ನೊಂದು ರಬ್ಬರ್ ಬರುತ್ತೆ ಸಾಕು. ನೋಡಿ ವೀಕ್ಷಕರೇ, ವಿಸಿಟ್ ಮಾಡಿ ಸ್ಟೋರ್ಗೆ. ಹಾಂ ಸ್ವಲ್ಪ ಅಸಹ್ಯವಾಗಿ ಕಾಣ್ತಾ ಇರ್ಬೋದು ಕ್ರಿಂಚಾಗಿ, ಬಟ್ ದುಡ್ಡು ಎಷ್ಟೋ ಹೋಗುತ್ತೆ ಗೊತ್ತಿಲ್ಲ, ಫೈನ್ ಎಷ್ಟು ಅಂತ ಎಕ್ಸಾಕ್ಟಾಗಿ. ಆ ದುಡ್ಡು ನಮಗೆ ಉಳಿಯುತ್ತೆ ಗುರು. ಮುಂದೆ ಈ ಥರ ಹಾಕಿದ್ದೀನಿ, ಲೆಟ್ಸ್ ಸಿ ಹೌ ಇಟ್ ಗೋಸ್ ಅಂತ. A few moments later.
1068, 1168 1200 ಮಾಡ್ಬಿಡಿ ಕರೆಕ್ಟಾಗಿ. ಗುರು ಏನೇ ಹೇಳು, ಈ ಬ್ಯಾಂಗ್ಳೂರ್ ಟ್ರಾಫಿಕ್ ಬಿಟ್ಟ ಮೇಲೇನೆ ಆ್ಯಕ್ಚುಲ್ ಆಗಿ ಖುಷಿ ಆಗೋದು ಗುರು ರೈಡ್ ಮಾಡೋಕ್ಕೆ. ಇಂತಿಂಥ ದೊಡ್ಡ ದೊಡ್ಡ ಜಾಕೆಟ್ಸ್ ಎಲ್ಲ ಹಾಕೊಂಡು ರೈಡ್ ಮಾಡ್ತೀನಿ ಟ್ರಾಫಿಕಲ್ಲಿ ಅಂದರೆ ಯಾವುದೇ ಜಾಗದಲ್ಲಿ ಇಳಿಬಾರ್ದು, ನೀರು ಅಲ್ಲೆಲ್ಲ ಇಳಿದೋಗ್ಬಿಡುತ್ತೆ ಗುರು. ಜಗಳ ಕಿರಿಕು ಟೋಲಲ್ಲೆಲ್ಲ ಕಾಮನ್, ಏನಂತೀರ? ಯಾವ ಜಗಳ ಆಡ್ಕೊತಾ ಇರ್ತಾರೆ. ವಿಲ್ಲಾ ನಂಬರ್ 621 ನಾ ಹೇಳ್ತಿದ್ರಿ ಅಪ್ಪ. ವಿಲ್ಲಾ ನಂಬರ್ 621 ದೋಸ್ತೆ. ಹಾ ಇದೇನಾ ಫುಲ್ ಸೆಕ್ಯೂರಿಟಿ ಎಲ್ಲ ಮೇಂಟೈನ್ ಮಾಡ್ಬಿಟ್ಟಿದ್ಯಾ ಅಣ್ಣ? ಅಣ್ಣ ಅಣ್ಣ ಹೆಂಗಿದ್ಯಪ್ಪ ಅಂತ ಇಂತು ಆಯ್ತು. ಚೆನ್ನಾಗಿನ ಮಾತಾಡಿಸ್ಕೊಂಡು ಆಲ್ರೆಡಿ ಬಿಟ್ಟಿದ್ದೀವಿ, ಆನ್ ದ ವೇ ಹೋಗ್ತಾ ಇದ್ದೀವಿ. ನಮ್ಮ ಸುಪ್ರಿಯಣ್ಣ ಲೇಟ್ ಮಾಡ್ತಾ ಇದ್ದಾನೆ. ಸೊ ದೆರ್ ಆರ್ ನೋ ಹಾರ್ಡ್ ಕೋರ್ ಪ್ಲಾನ್ಸ್ ಟುಡೇ. ಇವತ್ತು ಜಸ್ಟು ಹಾಸ್ಟೆಲ್ ಮುನ್ನ ರೀಚ್ ಆದರೆ ಸಾಕು. ಇಲ್ಲಿಂದ 11 hours ತೋರಿಸ್ತಿದೆ. ಸೊ ವಿಲ್ ರೀಚ್ ಅರೌಂಡ್ 10:30 or 11 ಆಯ್ತು. ನಂಗೆ ಅಷ್ಟು ಐಡಿಯಾ ಇಲ್ಲ ಅಷ್ಟು ಗಂಟೆಗೆ ಹೋಗ್ತೀವಿ ಅಂತ. ಯಾಕೆಂದರೆ ಪಿಟ್ ಸ್ಟಾಪ್ ಕೊಟ್ಕೊಂಡು ಹೋಗಬೇಕು, ಆಮೇಲೆ ಮಳೆ ನೋಡ್ಕೊಂಡು ಹೋಗಬೇಕು. ನಾನು ಅದಕ್ಕೆ ರೈನ್ ಲೈನರ್ಸ್ ಏನೂ ಹಾಕಿಲ್ಲ. ಆನ್ ದ ವೇ ಏನಾದ್ರು ಬಂದರೆ ರೈನ್ ಲೈನರ್ಸ್ ಹಾಕೋಣ ಅಂತ. ಗುರು ಇದನ್ನ ಗೋಲ್ಡನ್ ಹವರ್ ಅಂತ ಕರೀತಾರೆ. ಈಗ 4:40 ಆಗಿದೆ ಟೈಮು. ಇಂಥ ಟೈಮಲ್ಲಿ ರೈಡ್ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಗುರು. ಏನೇ ಹೇಳಿ ಇಂಥ ಟೈಮಲ್ಲಿ ಗಾಡಿ ಓಡಿಸೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೀರಿಯಸ್ ವ್ಯೂ ತುಂಬ ಚೆನ್ನಾಗಿದೆ. ಆ ಕಡೆ ಈ ಕಡೆ ಖಾಲಿ ರೋಡ್ ಅಂದರೆ ಹೋಗ್ತಾ ಇದ್ದಾವೆ ಸ್ವಲ್ಪ, ಅದನ್ನ ಬಿಟ್ರೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಯಾವ್ದಾದ್ರು ಒಂದು ಸಾಂಗ್ ಹಾಕೊಂಡು ಕೇಳ್ಕೊಂಡು ಇಂಟರ್ ಕಾಮಲ್ಲಿ ಹೋಗಾದ್ರೆ ತಮಿಳ್ನಾಡು ಅವ್ರದ್ದು ಫ್ಲಾಗಾ? ನಂದು ಕರ್ನಾಟಕದ ಫ್ಲಾಗ್ ಹೆಂಗಿದೆ, ತಮಿಳ್ನಾಡು ಫ್ಲಾಗ್ ಇದು. ಈ ಥರ ನೋಡಿರ್ಲಿಲ್ಲ ಅದು. ಓಕೆ, ಇದನ್ನ ಉಲ್ಟಾ ಮಾಡಿದ್ರೆ ಯಾವುದೋ ಒಂದು ಪಾರ್ಟಿ ಫ್ಲಾಗ್. ಓಕೆ, ನನ್ಗೆ ಗೊತ್ತಿರಲಿಲ್ಲ ಬರು ನಂಗೆ ಈ ಥರನೂ ಇದೆ ಅಂತ. ಗುರು ಅವ್ನು ಹೆಂಗ್ ಹೋದ ಗೊತ್ತಾ ಗುರು? ಒಂದು ಚೂರು ಇದು ಬಂದಿದೆ, ಅಷ್ಟೊಂದು ಓವರ್ಟೇಕ್ ಮಾಡಿದ್ರೆ ರೈಟಿಂದ ಮಾಡ್ಕೊಂಡು ಹೋಗ್ಲಿ ಗುರು. Bro, don't overtake like that, bro. We feel scary. Don't overtake like that. No, you are going like anything. If you want to speed means keep some distance and overtake, bro. If you go like that means we will shiver it, bro. Not able to hear you properly. Oh no, yera Suprajit idu. Supi. Wow, nice. Supi, what is this, Supi? 12 seconds later. ಸೊ ವೀಕ್ಷಕರೇ, ನಾವು ಫಸ್ಟ್ ಪಿಟ್ ಸ್ಟಾಪ್ ಎಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ. ಸೊ ದಿಸ್ ಈಸ್ ನಯರಾ ಪೆಟ್ರೋಲ್ ಬಂಕ್. ಇದು ಪಿನ್ ಮಾಡಿಟ್ಟಿದ್ವಿ, ಇಲ್ಲಿ ಸ್ಟೇ ಮಾಡ್ಬೋದು ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ. ಪೆಟ್ರೋಲ್ ಬಂಕ್ ತುಂಬ ಸೇಫಾಗೂ ಇದೆ ಆ್ಯಂಡ್ ಕ್ಯಾಮ್ರಾಸ್ ಕೂಡ ಇದೆ. ಸೊ ಇವತ್ತು ನೈಟು ಆಲ್ರೆಡಿ 8 o'clock ಏನೋ 9:30 ಸಮಥಿಂಗ್ ಏನೋ ಆಗಿದೆ. ಸೊ ನಾವು ಇವತ್ತು ಇಲ್ಲೇ ಸ್ಟೇ ಮಾಡಿ ಮಾರ್ನಿಂಗ್ ಒಂದು 5:30 ಅಥವಾ 6 o'clock ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನು ಮುನ್ನಾರಿಗೆ 180 kilometers ಸಮಥಿಂಗ್ ಏನೋ ಇದೆ.
ನಾವು ಇವಾಗಲೇ ಹೋಗೋಣ ಅಂದರೆ ಅಲ್ಲಿ ಅಣ್ಣಮರೈ ಫಾರೆಸ್ಟಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ದೇ ವಿಲ್ ನಾಟ್ ಅಲೋಸ್ ಬೈಕ್ಸ್ ಅಂತ ಎಸ್ಪೆಷಲಿ ಅಲೋ ಮಾಡೋದೇ ಇಲ್ಲ, ಕಾರ್ನೆಲ್ಲ ಅಲೋ ಮಾಡ್ತಾರೆ. ಸೊ ಅದಕ್ಕೆ ನಾವು ಇವತ್ತು ಇಲ್ಲೇ ಸ್ಟೇ ಆಗಿ ಆಮೇಲೆ ಮಾರ್ನಿಂಗ್ ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇನ್ನು ಟೆಂಟ್ ಬೇರೆ ಬಂದಿದ್ದೀನಿ, ಆ ಟೆಂಟ್ನ ಮ್ಯಾಪ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಸೊ ನನಗೆ ಇವತ್ತು ನನ್ನ ಗಾಡಿ ಬಗ್ಗೆ ಒಂದು ಗೊತ್ತಾಗಿದೆ ಏನಂದರೆ, ನಾನು ಇವತ್ತುವರೆಗೂ ನಾನು ಮೈಲೇಜ್ ಟೆಸ್ಟ್ ಮಾಡಿರಲಿಲ್ಲ ನನ್ನ ಗಾಡಿ ಬದ್ದು. ಸೊ ಇವತ್ತು ನಾನು ಮಾರ್ನಿಂಗು ಫುಲ್ ಡೆಡ್ ಎಂಡ್ ಆಗಿತ್ತು, ಸಿಂಗಲ್ ಪಾಯಿಂಟಲ್ಲಿ ಬ್ಲಿಂಕ್ ಆಗ್ತಾಯಿತ್ತು. ರೇಂಜ್ ಬಂದು 10 ಕಿಲೋಮೀಟರ್ ಸಮಥಿಂಗ್ ಏನಾಯಿತು. ನಾನು ಪೆಟ್ರೋಲ್ ಬಂಕ್ ಯಾವಾಗ ರೀಚ್ ಆದೆ, ಸೊ ಆಗ ಇಟ್ ವಾಸ್ ಅರೌಂಡ್ 0 ಕಿಲೋಮೀಟರ್ ರೇಂಜಲ್ಲೇ ಇತ್ತು. ಅಲ್ಲಿ 1070 ರುಪೀಸ್ ಸಮಥಿಂಗ್ ಏನೋ ಫುಲ್ ಟ್ಯಾಂಕ್ ಮಾಡಿಸಿದೆ. ಫುಲ್ ಟ್ಯಾಂಕ್ ಅಂದರೆ ಇನ್ನೊಂದು ಪಾಯಿಂಟ್ ಕಮ್ಮಿ ಇರೋಂಗೆ ಹಾಕ್ಸಿದೆ, ಜಾಸ್ತಿ ಅಪ್ ಮಾಡ್ಸೋದು ಬೇಡ ಅಂತ. ನಂದು ರೇಂಜ್ ಬಂದು ನಾನೇನೊಂದು 250 ಸಮಥಿಂಗ್ ಏನೋ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟ್ರೇಂಜ್, ನನ್ನ ಗಾಡಿ ನನಗೆ ಮೈಲೇಜು ಒಂದು 30 ಹತ್ರ ಕೊಟ್ಟಿದ್ದೆ. ಸೊ ಐ ಕವರ್ಡ್ 300 ಕಿಲೋಮೀಟರ್ಸ್ ಎಕ್ಸಾಕ್ಟ್. ಸೊ ಅದನ್ನು ರೀಡಿಂಗ್ಸ್ ತೋರಿಸ್ತೀನಿ. ಎಕ್ಸಾಕ್ಟ್ 300 ಸ್ಟ್ರೇಂಜು, ಕರೆಕ್ಟಾಗಿ 300.0, 1 ಮೀಟ್ರೂ ಜಾಸ್ತಿ ಆಗಿಲ್ಲ. ಸೊ ಈಗ ಫ್ಯೂಲ್ ಅಪ್ ಮಾಡಿಸಿದ್ದೀನಿ ನೋಡಿ, 1013 ಆಗಿದೆ ಈಗ ಫುಲ್ ಟ್ಯಾಂಕ್. ಮತ್ತೆ ಸ್ಟ್ರೇಂಜ್, ರಫಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು 1000 ರುಪೀಸ್ಗೆ. ಸೊ ಈಗ ಬಂದಿರೋದು 9.96 ಆಸ್ ಪರ್ ದ ರೀಡಿಂಗ್ಸು ಲೀಟರ್ಸು. ಸೊ ಮೈಲೇಜ್ ಬಂದು ನನ್ನ ಗಾಡಿದು ಒಂದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಪಕ್ಕಾ 300 ಕಿಲೋಮೀಟ್ರ್ ಹೋಗುತ್ತೆ. ಕರೆಕ್ಟಾಗಿ 300.0 ನಿಂತಿದೆ ಗುರು. ಸೊ ಇಟ್ ಈಸ್ ಗುಡ್. ನಾನು ಯಾಕೆಂದರೆ ನಾನು ಪೆಟ್ರೋಲ್ ಫ್ಯೂಲ್ ಅಪ್ ಮಾಡಿಸಿದಾಗ ಅಲ್ಲಿ ರೀಡಿಂಗ್ ಸೆಟ್ ಮಾಡಿದ್ದೆ. ಸೊ ಇನ್ನೂ ಒಂದು 20-30 ಕಿಲೋಮೀಟರ್ಸ್ ಹೋಗ್ಬೋದಾಗಿತ್ತು, ಇನ್ನೂ ರೇಂಜ್ ತೋರಿಸ್ತು. ಎಲ್ಲ ನಾವು ಇಷ್ಟು ಬಂದರೆ ಸಾಕು ನನಗೆ. ಸೊ ನಾವು ಟೆಂಟ್ ಇಲ್ಲಿ ಹಾಕ್ತೀವಿ, ಅದೊಂದು ಟೈಮ್ ಲ್ಯಾಪ್ಸ್ ಮಾಡ್ತೀನಿ ಅಲ್ಲೊಂದು. ಸೊ ಅಲ್ಲೇ ನನ್ನ ಸ್ಟೇ ಆಗಿರೋದು. ಸೊ ಇದೇ ಒಂದು ಪೆಟ್ರೋಲ್ ಬಂಕು, ಚೆನ್ನಾಗಿದೆ, ನಗರ ಪೆಟ್ರೋಲ್ ಬಂಕು. ಸೊ ಓನರ್ ಹತ್ರ ಮಾತಾಡ್ದ, ನನಗೆ ಅಷ್ಟು ತಮಿಳ್ ಬರಲ್ಲ, ನಮ್ಮ ಹುಡುಗನ ತಮಿಳ್ ಬರುತ್ತೆ. ಮಾತಾಡ್ದ, ಸೊ ಓನರ್ ಅಪ್ರೂವ್ ಮಾಡಿದ್ದಾರೆ ನಾವು ಇಲ್ಲಿರ್ಬೋದು ಅಂತ. ಚೆನ್ನಾಗಿದೆ ಸ್ಪೇಸ್ ಮಾತ್ರ. ನನಗೇನಾದ್ರು ಇಲ್ಲಿ ಅಲೋ ಮಾಡಿಲ್ಲ ಅಂದರೆ ಅಲ್ಲೇ ಒಂದು ಫುಟ್ಬಾಲ್ ಅಂತೀನಿ, ವಾಲಿಬಾಲ್ ಕೋರ್ಟ್ ಇದೆ. ಸೊ ಅದು ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ ವಾಲಿಬಾಲ್ ಆಡೋರೆಲ್ಲ. ಸೊ ಅದು ಫೈನ್ ಇತ್ತು, ಅಲ್ಲೂ ಹೋಗ್ಬೋದಾಗಿಲ್ಲ. ಸೊ ಇವತ್ತಿನ ವ್ಲಾಗು, ಇವತ್ತಿನ ಡೇ ಇವತ್ತಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪಾರ್ಟ್ 2 ಅಲ್ಲಿ ಸಿಗ್ತೀನಿ ನಿಮಗೆ. ಅಂಟಿಲ್ ದೆನ್ TRP Motovlogs signing off.